ನಮಸ್ಕಾರ ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿನ್ನೆ ವಿಡಿಯೋ ಹಾಕಲಿಲ್ಲ ಫ್ರೆಂಡ್ಸ್, ಇವತ್ತು ವಿಡಿಯೋ ಹಾಕಲಿಲ್ಲ ಅಂದರೆ ಹೇಗೆ ಅಂದ್ಬಿಟ್ಟು ಈಗ ಸ್ಟಾರ್ಟ್ ಮಾಡಿದ್ದೀನಿ. ಈ ವಿಡಿಯೋ ಎಂಡ್ ಆಗೋಷ್ಟೊತ್ತಿಗೆ ನಾನು ಅಪ್ಲೋಡ್ ಮಾಡೋ ಟೈಮ್ ಬಂದುಬಿಡುತ್ತೆ. ಮಾಡ್ತೀನಿ. ಹಿಂದೆ ತಿರುಗಿದ್ರೆಲ್ಲ ಮಿಸ್ ಆಗಿದೆ ಫ್ರೆಂಡ್ಸ್. ನಾನು ಮನೇಲಿ ಇರಲಿಲ್ಲ, ಮಂತ್ರಾಲಯಕ್ಕೆ ಹೋಗಿದ್ದೆ, ಅದಕ್ಕೆ ನಿನ್ನೆ ವಿಡಿಯೋ ಆಗಲಿಲ್ಲ. ನನಗೆ ಇನ್ವಿಟೇಷನ್ ಕಾರ್ಡ್ ಬಂದಿದೆ ಫ್ರೆಂಡ್ಸ್ ಮಂತ್ರಾಲಯದಿಂದ. ನೀವು ಬನ್ನಿ. ಮಾರ್ಚ್ 1 ಮಾರ್ಚ್ 6 ಅಲ್ಲಿ ಫಂಕ್ಷನ್ ಇದೆ. ರಾಯರ್ ಬರ್ತ್ಡೇ ಮಾರ್ಚ್ 6 ತುಂಬ ಜನಕ್ಕೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ದಾರೆ. ನೀವು ಬನ್ನಿ, ತುಂಬ ಚೆನ್ನಾಗಿರುತ್ತಂತೆ. ಫಸ್ಟ್ ಟೈಮು ಹೋಗ್ತಾ ಇದ್ದೀನಿ. ನಿನ್ನೆ ಎಲ್ಲ ಕಾರ್ಡ್ಸ್ ಎಲ್ಲ ಪ್ಯಾಕಿಂಗ್ ಮಾಡಿ ಬಂದ್ವಿ ಫ್ರೆಂಡ್ಸ್. ಇನ್ವಿಟೇಷನ್ ಕಾರ್ಡ್ಗೆಲ್ಲ ಸ್ಟ್ಯಾಂಪ್ ಅಂಟಿಸಿ ಬಂದ್ವಿ. ರೆಕಾರ್ಡ್ ಮಾಡೋಣ ಅಂದರೆ ನಂದ್ರಲ್ಲಿ ಚಾರ್ಜಿಂಗ್ ಆಗೋಗಿತ್ತು ಫ್ರೆಂಡ್ಸ್. ನೀವು ರಾಯರೇ ಬೇಡ ಅಂದ್ಬಿಟ್ಟು ಏನಾದರೂ ನಿಲ್ಲಿಸ್ಬಿಟ್ರ ಏನೋ. ನೀನು ಬಾಮ್ಮ, ಊರವ್ರಿಗೆಲ್ಲ ನಾನು ಕಳಿಸ್ತೀನಿ, ನಿಂಗೆ ತೊಂದರೆ ತಗೊಳ್ಬೇಡ ಅಂದ್ಬಿಟ್ಟು ರಾಯರಂಗೆ ಮಾಡೋದಿಲ್ಲ, ಸುಳ್ಳು ಕೇಳೋದು. ಆಮೇಲೆ ಚಾರ್ಜಿಂಗ್ ಆಗೋಗಿತ್ತು, ಸೊ ರೆಕಾರ್ಡ್ ಮಾಡಲಿಲ್ಲ. ಇಲ್ಲಾಂದರೆ ಆ ಇನ್ವಿಟೇಷನ್ ಕಾರ್ಡನ್ನು ತೆಗೆದುಬಿಟ್ಟು ನಿಮಗೆ ಕಳಿಸ್ಬಿಡ್ತಾ ಇದೆ ಫ್ರೆಂಡ್ಸ್. ರಾಯರೇ ಜಾಸ್ತಿ ಜನ ಬಂದುಬಿಟ್ರೆ ಆಗೋದಿಲ್ಲ ಅಂದ್ಬಿಟ್ಟೇನೋ ನಿಲ್ಲಿಸಿರ್ಬೇಕು. ರಾಯರ ಪ್ರಕಾರ ಏನಿದೆಯೋ ನನಗೆ ಗೊತ್ತಿಲ್ಲ, ಬಟ್ ನಾನು ಹೇಳ್ತಾ ಇದ್ದೀನಿ, ಮಾರ್ಚ್ 6 ರಾಯರ್ ಬರ್ತಡೇನಂತೆ. ಬನ್ನಿ ಎಲ್ಲರೂ. ನನಗೆ ಗೊತ್ತಿಲ್ಲ ನಾನು ಹೋಗೋಕ್ಕಾಗುತ್ತೋ ಇಲ್ವೋ, ಏಕೆಂದರೆ ಇವಾಗ ಎಕ್ಸಾಮ್ಸ್ಗಳೆಲ್ಲ ನಡೀತಾ ಇದೆ. ನನ್ನ ಮಗನಿಗೆ ಎಕ್ಸಾಮ್ಸ್ಗಳೆಲ್ಲ ನಡೀತಾ ಇದೆ. ಪ್ರಯತ್ನ ಪಡ್ತೀನಿ ಹೋಗೋದಕ್ಕೆ. ಎಕ್ಸಾಮ್ಸ್ಗಳು ನಡೀತಾ ಇದೆ ಫ್ರೆಂಡ್ಸ್. ಚೀ ಹೋಗೋಕ್ಕಾಗುತ್ತೋ ಇಲ್ವೋ ನೋಡಬೇಕು. ಸರಿ ಫ್ರೆಂಡ್ಸ್, ಇನ್ನೂ ಅಡುಗೆ ಮಾಡಿಲ್ಲ. 4 ಗಂಟೆ ಆಗೋಗಿದೆ, 4:15 ಆಗ್ತಾ ಇದೆ. ಏನೋ ಮಾತಾಡಿಕೊಂಡು ಏನೋ ಮಾಡ್ತಾಯಿದ್ದೀನಿ. ಹೋಗಿ ಚಾರ್ಜಿಂಗ್ ಹಾಕ್ಕೊತಾ ಇದ್ದೀನಿ. ಅಂಗಡಿಗೆ ಹೋಗಬೇಕು. ಅಂಗಡಿಗೆ ಹೋಗಿ ಬೆಂಡೆಕಾಯಿ ತರಬೇಕು. ಬೆಂಡೆಕಾಯಿ ತಂದು ಫ್ರೈ ಮಾಡಬೇಕು. ಫ್ರೈ ಮಾಡಿ ಆಮೇಲೆ ಸಿಗೋಣ ಫ್ರೆಂಡ್ಸ್. ಸಾಯಂಕಾಲಕ್ಕೆ ಏನೂ ಇಲ್ಲ, ಮಾಡಬೇಕು ಫ್ರೆಂಡ್ಸ್. ಇದು ನಮ್ಮನೆ ರೋಡು ಫ್ರೆಂಡ್ಸ್. ತರಕಾರಿ ಬೆಂಡೆಕಾಯಿ ತರಕ್ಕೆ ಹೋಗ್ತಾ ಇದ್ದೀನಿ. ನಿನ್ನೆ ಇನ್ವಿಟೇಷನ್ ಕಾರ್ಡೆಲ್ಲ ಮಾಡಿದ್ವಿ ಅಲ್ವಾ. ನಮ್ಮ ಮನೆ ಸುತ್ತೂ ಇರೋರದ್ದು ತುಂಬ ಜನದ ಇನ್ವಿಟೇಷನ್ ಕಾರ್ಡ್ ಇತ್ತು ಫ್ರೆಂಡ್ಸ್. ನನಗೆ ಗೊತ್ತಿಲ್ಲ, ನಮಗೇನು ಗೊತ್ತು ಅವ್ರು ಯಾರು ಅನ್ನೋದೇ ಗೊತ್ತಿರೋದಿಲ್ಲ. ಬಟ್ ಅಡ್ರೆಸ್ ಮಾತ್ರ ನಮ್ಮ ಊರು, ನಮ್ಮ ಏರಿಯಾ ಅದು ಇತ್ತು. ಪೋಸ್ಟಲ್ಲಿ ಕಳಿಸ್ತಾರೆ, ಅದಿತ್ತು ನೋಡಿ. ಇಷ್ಟೊಂದು ಜನನ ಬರೀ ಬೆಂಗಳೂರವ್ರೆ ಫ್ರೆಂಡ್ಸ್, ಬರೀ ಬೆಂಗಳೂರವ್ರೆ, ತುಂಬ ಬೆಂಗಳೂರವರು. ಆ ಕಡೆ ಈ ಕಡೆ ಕೇರಳ. ನಾಯಿ ನನ್ನ ಮೇಲೆ ಬರ್ತಾ ಇದೆ ಅಂದ್ಕೊಂಡು ಅದ್ರ ಕೆಲಸ ಮಾಡ್ತಾ ಇದೆ. ಬಾಲ ಎಲ್ಲ ಉಟ್ಕೊಂಡು ತಿಂತಾ ಇದೆ. ಎಲ್ಲ ನನ್ನೇ ನೋಡ್ತಾ ಇದ್ದಾರೆ ಫ್ರೆಂಡ್ಸ್. ಆಮೇಲೆ ಮಾತಾಡ್ತೀನಿ. ಇದು ಮಂತ್ರಾಲಯದಲ್ಲಿದ್ದಾಗ ತೆಗೆದಿರೋ ಕ್ಲಿಪ್ಸ್.
ಗೊತ್ತಾ ಫ್ರೆಂಡ್ಸ್, ಅಯ್ಯೋ ಹೂವು ಅಂದ್ಕೊತಾ ಇದ್ದೀರಾ? ಹೂವೇ ಇದು. ರಾಯರ ಮೇಲೆ ಇದ್ದಿದ್ದು ಹೂವು. ಅದು ಎಲ್ರಿಗೂ ಎತ್ಕೊಂಬಂದು ಕೊಡ್ತಾ ಇದ್ರು. ಸೊ ನನಗೂ ಕೊಟ್ಟರು. ಅದನ್ನು ಎತ್ಕೊಂಬಂದಿದ್ದೀನಿ. 2 ದಿವಸ ಆಗಿದೆ. ಒಂದು ಚೂರು ಒಣಗಲಿಲ್ಲ, ಒಂದು ಚೂರು ಬಾಡಲಿಲ್ಲ. ಇದನ್ನೀಗ ನಾನು ತಲೆಗೆ ಇಟ್ಕೊತೀನಿ. 2 ಹೋಗಿದೆ. ರಾಯರ ಮೇಲೆ ಹಾಕಿರ್ತಾರೆ ನೋಡಿ, ಅದು ಫ್ರೆಶ್ ಆಗಿದೆ. ನಾಳೆ ಇಟ್ಕೊಳ್ಳೋಣ, ಇಡೀ ದಿವಸ ಇಟ್ಕೊಬೋದು. ಇವಾಗ ಸಂಜೆ 5 ಗಂಟೆ ಆಗಿಬಿಟ್ಟಿದೆ. ನಾಳೆ ಇಟ್ಕೊತೀನಿ ಫ್ರೆಂಡ್ಸ್, ವೇಸ್ಟ್ ಮಾಡೋದು ಬೇಡ. ಒಂಚೂರು ಉದುರಿರೋದಿದೆ ಫ್ರೆಂಡ್ಸ್, ಇಟ್ಕೊತೀನಿ. ನಾನು ಆವಾಗಲೇ ಹೇಳ್ತಾ ಇದ್ದೆ, ಇನ್ವಿಟೇಷನ್ ಕಾರ್ಡ್ಸ್ ನಮ್ಮನೆ ಅಕ್ಕಪಕ್ಕದ ರೋಡ್ಗಳಲ್ಲಿರೋರ್ದು, ಅಕ್ಕಪಕ್ಕದ ಮನೆ ಇದ್ರೂ ಗೊತ್ತಾಗೋದಿಲ್ಲ ಫ್ರೆಂಡ್ಸ್ ಅವರೇ ಅಂತ. ಅವ್ರದ್ದೆಲ್ಲ ಮಾಡ್ತಾ ಇದ್ವಿ. ಒಂದು ಲೆಟ್ರ್ ಅದೇ ಪೋಸ್ಟ್ ಕಾರ್ಡು, ಇನ್ವಿಟೇಷನ್ ಕಾರ್ಡದು ನಾನು ಕೈ ಕೊಟ್ಟರೆ ನಾನೇ ಹೋಗಿ ಕೊಟ್ಟುಬಿಡ್ತೀನಿ, ನಮ್ಮ ಮನೆ ಪಕ್ಕ ರೋಡಲ್ಲಿ ಇರೋದು ಇವರು ಅಂದೆ. ಅವರೇನು ಮಾತಾಡಿಲ್ಲ. ಆಮೇಲೆ ತಮಾಷೆಗೆ ಅಂದಿದ್ದು, ಸುಮ್ಮನೆ ಅದೇ. ನಮ್ಮ ಅಕ್ಕಪಕ್ಕನೇ ಇರ್ತಾರೆ, ಗೊತ್ತಾಗೋದೇ ಇಲ್ಲ. ಎಷ್ಟು ಜನ ನನ್ನ ಅಕ್ಕಪಕ್ಕದಲ್ಲೇ ಓಡಾಡಿರ್ತಾರೆ, ನಮ್ಗೆ ಗೊತ್ತಾಗೋದಿಲ್ಲ ಫ್ರೆಂಡ್ಸ್. ಇದು ಸಿಟಿ ಅಲ್ವಾ, ಒಬ್ರಿಗೊಬ್ಬರು ಯಾರು ಏನು ಅಂತ ಪರಿಚಯನೇ ಇರೋದಿಲ್ಲ. ಹಳೆಯವರಾದರೆ ಪರಿಚಯ ಇರ್ತಾರೆ. ಬಾಡಿಗೆ ಮನೆಗಳು ಬರ್ತಾರೆ, ಖಾಲಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಲ್ವಾ. ಅದಕ್ಕೆ ನಾವು ತಲೆ ಯಾರನ್ನೂ ಕೆಡಿಸ್ಕೊಳ್ಳಲ್ಲ. ಅಷ್ಟೊಂದು ಹಳೆಯಬ್ರಾದ್ರೆ ಅವ್ರು ಸ್ವಲ್ಪ ಪರಿಚಯ ಇರ್ತಾರೆ, ಇನ್ನು ಯಾರನ್ನೂ ಅಷ್ಟೊಂದು ನೆನ್ಪಿಟ್ಕೊಳ್ಳೋದು ಇಲ್ಲ. ಸೊ ರಿಯಲ್ಲಾಗಿ ಹೊಸ ಅವ್ರದ್ದೇ ಮನೆ ಆಗಿದ್ರು ನಮಗೆ ಅವ್ರು ನೆನಪಿರೋದಿಲ್ಲ ಬಿಡಿ. ಮೊನ್ನೆ ಹೋಗೋವಾಗ ಎಲ್ಲ ತೊಳೆದು ಒಣಗಾಕಿ ಹೋಗಿದ್ದೆ ನೋಡಿ. ಅಲ್ಲಿ ಮನೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ವಿಂಡೋ ಓಪನ್ ಆಗಿದೆ. ಅಲ್ಲಿರೋ ಧೂಳೆಲ್ಲ ಬಂದು ಪಾತ್ರೆಗಳಲ್ಲಿ ಮುತ್ಕೊಂಡಿದ್ದೆ. ಈಗ ಮತ್ತೆ ತೊಳಿಬೇಕು. ಶೋ ದೇವ್ರೆ. ಇನ್ವಿಟೇಷನ್ ಕಾರ್ಡು ಫಿಲ್ ಮಾಡ್ತಾ ಇದ್ದಾಗ ನಮ್ಮ ಬೆಂಗಳೂರು ಅವ್ರದ್ದೇ ಅಂತ ಹೇಳಿದೆ ಅಲ್ವಾ, ಒಂದು 80% ಬೆಂಗಳೂರು ಅವ್ರದ್ದೇ ಇದೆ ಫ್ರೆಂಡ್ಸ್. ಇನ್ನು ಬೇರೆ ಬೇರೆ ಸ್ಟೇಟ್ ಅವ್ರದ್ದು ಒಂದು ಸ್ವಲ್ಪ ಇತ್ತು. ಕೇರಳದವ್ರದ್ದೊಂದು, ಬಾಂಬೆ ಅವ್ರದ್ದು, ಫಾರಿನ್ ಅವ್ರದ್ದು, ಅಬ್ರಾಡಲ್ಲಿರೋರ್ದು ಅವ್ರದ್ದೊಂದಿತ್ತು. ಈ ಥರ ತುಂಬ ಜನ ಬೆಂಗಳೂರವರೇ ಇತ್ತು. ಮಾರ್ಚ್ 1ರಿಂದ ಮಾರ್ಚ್ 6th 6th ಬಂದು ರಾಯರ ಬರ್ತ್ಡೇನಂತೆ. ಬನ್ನಿ, ಏನೇನೋ ಪೂಜೆಗಳಿದೆ. ಆಯಾ ಪೂಜೆಗೆ ಇಷ್ಟಿಷ್ಟು ಅಮೌಂಟ್ ಅಂತ ಕಾರ್ಡಲ್ಲಿ ಹಾಕಿದ್ರು. ಅಲ್ಲಿ ಈ ರಾಯರದು ಪೂಜೆ ಮಾಡ್ತಾರೆ ಅಲ್ವಾ ಸ್ವಾಮೀಜಿಗಳು, ಅವರು ಅಕ್ಷತೆ ಕಾಳು, ಕಲ್ಸಕ್ಕರೆ ಕೊಡ್ತಾರೆ. ಅದಕ್ಕೆ ಸ್ವಲ್ಪ ಜನ ಬಂದಿದ್ದರು. ಅಂದರೆ ಕೊಟ್ಟಿಲ್ಲ ಅವತ್ತು, ತುಂಬ ರಶ್ ಇತ್ತು. ಸುಬುಧೇಂದ್ರ ತೀರ್ಥ ಸ್ವಾಮಿಗಳು ಅವರು ಪಾಪ ಕೊಟ್ಟು ಸುಸ್ತಾಗ್ಬಿಡ್ತಾರೆ ಫ್ರೆಂಡ್ಸ್. ಅಷ್ಟೊಂದು ಜನ ಬರ್ತಾರೆ ಕ್ಯೂ ನೋಡಿಕೊಂಡು. ತುಂಬ ಜನ ಅವ್ರು ಕೊಟ್ಟು ಟಯರ್ಡಾಗಿ ಹೋಗ್ಬಿಡ್ತಾರೆ. ನಾನು ನೋಡ್ತಾನೆ ಇರ್ತೀನಲ್ವ, ತುಂಬ ಸುಸ್ತಾಗ್ಬಿಡ್ತಾರೆ ಪಾಪ. ಇಷ್ಟು ಜನಕ್ಕಂದು ಕೊಡೋಕ್ಕಾಗುತ್ತೆ. ಅದಕ್ಕೆ ಅಂತ ನಿನ್ನೆ ಬಂದಿದ್ದರು ಸ್ವಲ್ಪ ಜನ. ನಿನ್ನೆ ಕೊಡಲಿಲ್ಲ, ತುಂಬ ರಶ್ ಇತ್ತು. ನಿನ್ನೆ ಮೊನ್ನೆ ಎಲ್ಲ ತುಂಬ ರಶ್ಶು. ಅಮಾವಾಸ್ಯೆನಂತೆ, ಅದಕ್ಕೆ ತುಂಬ ರಶ್ ಇತ್ತು. ಬುಧವಾರನಂತೆ ಅಮಾವಾಸ್ಯೆ ಇದ್ದಿದ್ದು. 3 ದಿವಸನೂ ತುಂಬ ರಶ್ ಇತ್ತು. ಅದಕ್ಕೆ ಮೊನ್ನೆ ಕೊಡಲಿಲ್ಲ. ಇನ್ನೂ ಸುಸ್ತಾಗ್ಬಿಡ್ತಾರೆ ಈ ಟೈಮಲ್ಲಿ ಕೊಡೋಕ್ಕೋದ್ರೆ. ಅದಕ್ಕೆ ಒಬ್ಬರು ಕೇಳಿದ್ರು, ಮಾತಾಡ್ಕೊಂಡಿದ್ವಿ. ಆಮೇಲೆ ನೆಕ್ಸ್ಟ್ ಟೈಮ್ ಬರ್ತೀವಿ ಅಂತ ಹೋದರು.